For business and personal promotions, please contact 9686376663. ವೀಕ್ಷಕರೇ, ನಾವು ಇವತ್ತು ಅಲಿಪುರದಲ್ಲಿರುವಂತಹ ಐಕ್ಯ ಆಸ್ಪತ್ರೆ ಬಳಿ ಇದ್ದೀವಿ. ಈ ಐಕ್ಯ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದು ಕಮೇನಿ ಅವರು 1986ರಲ್ಲಿ. ಸೊ ಆ ಉದ್ಘಾಟನೆ ಸಂದರ್ಭದಲ್ಲಿ ಹೇಗಿತ್ತು ಮತ್ತು ಕಮೇನಿ ಅವ್ರಿಗೂ ಈ ಆಸ್ಪತ್ರೆಗೆ ಯಾವ ರೀತಿ ನಂಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ಆಗಿರುವಂಥ ನದೀಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಕಮೇನಿ ಅವರು ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು ಅಂತ ಹೇಳ್ತಾರೆ. ಏನು ನಂಟು, ಹೇಗಿತ್ತು ಅಂತ? ಆ್ಯಕ್ಚುಲಿ ಆಯತುಲ್ಲಾ ಅಲಿ ಖಾಮನೈ, ಸುಪ್ರೀಂ ಲೀಡರ್ ಆಫ್ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್, ಅವರು ಅಲಿಪುರಕ್ಕೆ ಭೇಟಿ ನೀಡಿದರು. ನಾವು ಶಿಯಾ ಧರ್ಮ, ಮುಸ್ಲಿಂ ಅಲಿ ಶಿಯಾ ಧರ್ಮ ನಮ್ಮದು. ನಮ್ಮ ಧರ್ಮಗುರು ಮೊದಲು ಇಮಾಮ್ ಖುಮೇನಿ ಇದ್ದರು. ಇಮಾಮ್ ಖುಮೇನಿ ತೀರೋದ ಮೇಲೆ ಆಯತುಲ್ಲಾ ಖಾಮನೈಗೆ ಧರ್ಮಗುರು, ಸರ್ವೋಚ್ಚ ಧರ್ಮಗುರು ಮಾಡಿದ್ರು. ಇಮಾಮ್ ಖುಮೇನಿ ಇರೋ ಟೈಮಲ್ಲಿ ಆಯತುಲ್ಲಾ ಖಾಮನೈ ಇರಾನ್ ಪ್ರೆಸಿಡೆಂಟ್ ಇದ್ದರು. ಅವರು ಅಲಿಪುರಕ್ಕೆ ಭೇಟಿ ಮಾಡಿದರು. ಆವಾಗ ನಾವು ಒಂದು ಹಾಸ್ಪಿಟಲ್ ಮಾಡಬೇಕಂತ ತೀರ್ಮಾನ ಮಾಡಬೇಕಂತ ಇದ್ವಿ ಅಂತ ಹೇಳಿದ್ರೆ, ಅವರು ಮಾಡಿ ಚೆನ್ನಾಗಿದೆ ಅಂತ ಅವರು ನಮಗೆ ಸಲಹೆ ಕೊಟ್ಟರು. ಈ ಸ್ಥಳೀಯರು, ಈ ಅಲಿಪುರ ಸ್ಥಳೀಯರು ನಮಗೆ 10 ಎಕರೆ ಜಮೀನು ಅಲಿಪುರ ಸ್ಥಳೀಯವರು ದಾನ ಮಾಡಿದ್ದಾರೆ. ಆವಾಗ ಅವರು ಇಲ್ಲಿ ಒಂದು ಹಾಸ್ಪಿಟ್ಲು ನೇಮಕ ಮಾಡಬೇಕಂತ ನಾವು ಇಲ್ಲಿ ಸುತ್ತಮುತ್ತ 20 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಯಾವುದು ಹಾಸ್ಪಿಟ್ಲ್ ಇರಲಿಲ್ಲ ಸಾರ್ವಜನಿಕರಿಗೆ. ಇದು ಅಲಿಪುರಕ್ಕೆ ಮಾತ್ರ ಇಲ್ಲ ಆಸ್ಪತ್ರೆ, ಇದು ಎಲ್ಲರಿಗೂ ಆಸ್ಪತ್ರೆ ಇರೋದು ಸಾರ್ವಜನಿಕರಿಗೆ. ಸುತ್ತ 20 ಕಿಲೋಮೀಟರ್ ರೇಡಿಯಸಲ್ಲಿ ಯಾವುದು ಹಾಸ್ಪಿಟ್ಲ್ ಇರಲಿಲ್ಲ ಆ ಟೈಮಲ್ಲಿ. ಬಸ್ಸಸ್ ಫೆಸಿಲಿಟಿ ಕೂಡ, ಟ್ರಾನ್ಸ್ಪೋರ್ಟೇಷನ್ ಕೂಡ ಇರಲಿಲ್ಲ ಇಲ್ಲಿಂದ ಜಾಸ್ತಿ ಬೇರೆ ಊರಿಗೆ ಹೋಗ್ಬೇಕಂದ್ರೆ. ದಿನಕ್ಕೆ 2-3 ಬಸ್ ಇತ್ತು ಆ ಕಾಲದಲ್ಲಿ. ಆವಾಗ ಅವರು ನಮಗೆ ಚಾಲನೆ ಕೊಟ್ಟರು. ಸ್ಥಳೀಯರು 10 ಎಕರೆ ಜಮೀನು ಕೊಟ್ಟಿದ್ದಾರೆ. ಈ ಜಮೀನಲ್ಲಿ ನಮ್ಮ ಸ್ಥಳೀಯರು ಮತ್ತು ಇಲ್ಲಿ ಧರ್ಮಗುರು ಆದ ಆ ಕಾಲದಲ್ಲಿ ಮೌಲಾನಾ ಸೈಯದ್ ಅಬ್ಬಾಸ್ ಹುಸೈನ್ ಅಲ್ ಬಾಖ್ರಿ ಈ ಅಲಿಪುರಕ್ಕೆ ಧರ್ಮಗುರು ಇದ್ದರು. ಅವರು ಈ ಆಸ್ಪತ್ರೆಗೆ ಇಮಾಮ್ ಖುಮೇನಿ ಹಾಸ್ಪಿಟ್ಲ್ ಅಂತ ಹೆಸರು ಇಡಬೇಕು, ಯಾಕಂದರೆ ನಮ್ಗೆ ಧರ್ಮಗುರು ಇಮಾಮ್ ಖುಮೇನಿ ಇದ್ದಾರೆ, ಅವ್ರ ಹೆಸರು ಇಡಬೇಕು ಅಂತ ಆ ನೀತಿಯಿಂದ ಈ ಹೆಸರು ಇಕ್ಕಿರೋದು. ಅವರು ಹಾಸ್ಪಿಟ್ಲ್ ಉದ್ಘಾಟನೆ ಅವ್ರು ಮಾಡಿಲ್ಲ. ಉದ್ಘಾಟನೆ ಮಾಡಿರೋದು 1991ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಗವರ್ನರ್ ಆದ ಖುರ್ಷಿದ್ ಆಲಮ್ ಖಾನ್ ಮತ್ತು ಆ ಕಾಲದಲ್ಲಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ BD ಜತ್ತಿ ಅವರು, ಇವರಿಬ್ಬರು ಬಂದು ಹಾಸ್ಪಿಟಲ್ ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ ಕಮೇನಿ ಅವರು ಇಲ್ಲಿ ಭೇಟಿ ಕೊಟ್ಟಿರಲಿಲ್ಲ. ಇಲ್ಲ, ಆ ಕಾಲದಲ್ಲಿ ಕೊಟ್ಟಿರಲಿಲ್ಲ, ಏನು ಸ್ಥಾಪನೆ ಇರಲಿಲ್ಲ. ಅವ್ರು ಬರುವಾಗ ಏನು ಸ್ಥಾಪನೆ, ಕಮೇನಿ ಆಸ್ಪತ್ರೆ ಏನು ಸ್ಥಾಪನೆ ಇರಲಿಲ್ಲ. ಓಕೆ, ಇಲ್ಲಿ ಬಂದು ಹೋದ್ಮೇಲೆ ಸ್ಥಳೀಯರೆಲ್ಲರೂ ನಮ್ಮ ಅಂಜುಮನೆ ಜಾಫ್ರಿಯಿಂದ ಎಲ್ಲರೂ ಮೀಟಿಂಗ್ ಕರೆದು ಕೇಳಿದಾಗ ಎಲ್ಲರೂ ಸ್ಥಳೀಯರು ನಮ್ದು ಜಮೀನಿದೆ ಸುತ್ತಮುತ್ತ, ಇಲ್ಲಿ 10 ಎಕರೆ ಜಮೀನಿದೆ ಅಂತ ಸ್ಥಳೀಯರು, ನಮ್ಮ ಅಲಿಪುರ ಸ್ಥಳೀಯರು 10 ಎಕರೆ ಜಮೀನು ದಾನ ಮಾಡಿದ್ದಾರೆ. ದಾನ ತಗೊಂಡು ಅಲಿಪುರದು ಲೋಕಲ್ ಫಂಡ್ ಉಸುಲಾತಿ ಮಾಡಿ ನಮ್ಮ ಧರ್ಮಗುರು ಹೆಸರು ಇಗ್ಬೇಕಂತ ಈ ಉದ್ದೇಶದಿಂದ ಹಾಸ್ಪಿಟಲ್ ಹೆಸರು ಇಮಾಮ್ ಖುಮೇನಿ ಹಾಸ್ಪಿಟಲ್ ಇಂದ. ಕಮೇನಿ ಅವರು ಇದಕ್ಕೆ ಫಂಡ್ ಮಾಡಿದ್ರು ಅಂತ ಕೂಡ ಹೇಳ್ತಾ ಇಲ್ಲ, ಆತರ ಏನಿಲ್ಲ. ಆತರ ನಮ್ಗೆ ಲೋಕಲ್ ಅಲಿಪುರ ಸ್ಥಳೀಯರು ಎಲ್ಲ ಜಮೀನು ಮತ್ತೆ ದಾನ ಲೋಕಲ್ ಫಂಡ್ ಅಲಿಪುರದವರೇ ಮಾಡಿರೋದು. ಓಕೆ, ಈ ಯಾವೆಲ್ಲ ಫೆಸಿಲಿಟೀಸ್ ಇದೆ ಈ ಆಸ್ಪತ್ರೆಯಲ್ಲಿ? ಇಲ್ಲಿ ಹಾಸ್ಪಿಟಲಲ್ಲಿ ನಮ್ಮ ಹತ್ರ 30 ಬೆಡ್ ಇದೆ, 24 ಗಂಟೆ ಡಾಕ್ಟರ್ ಇರ್ತಾರೆ. ಫಾರ್ಮಸಿ 24 ಗಂಟೆ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಫಾರ್ಮಸಿನಲ್ಲಿ ಕೂಡ ನಮ್ಮ ಎಲ್ಲ ಉನ್ನತ ಕಂಪನಿಗಳಾದ ಮೆಡಿಸಿನ್ ಇಕ್ಕಿದ್ದೀವಿ. ಯಾಕಂದರೆ ನಮ್ಮ ಲೋಕಲ್ ಮೆಡಿಸಿನ್ ನಾವು ಇಕ್ಕಿಲ್ಲ, ಇಲ್ಲಿ ಒಳ್ಳೆ ಕಂಪ್ನಿ ಮೆಡಿಸಿನ್ ಇಕ್ಕಿದ್ದೀವಿ. ನಮ್ಮದು ಹಾಸ್ಪಿಟಲ್ ಹೊರ ರೋಗಿಗಳಿಗೆ 50 ರೂಪಾಯಿ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ ಎಲ್ಲರಿಗೂ. ಅಲಿಪುರದವ್ರಿಗೆ ಮಾತ್ರ ಇಲ್ಲ, ಯಾರಾದರೂ ಬಂದ್ರೂ ಚಾರ್ಜಸ್ ಒಂದೇ, 50 ರೂಪಾಯಿ ಚಾರ್ಜಸ್ಸು. ಬೆಡ್ ಚಾರ್ಜಸ್ ಬಂದು ನಾವು 200 ರೂಪಾಯಿ ಇಕ್ಕಿದ್ದೀವಿ. ತುಂಬ ಕಮ್ಮಿ ಪ್ರೈಸ್ನಲ್ಲಿ ನಾವು ಹಾಸ್ಪಿಟಲ್ ಸೇವೆ ಮಾಡೋಕ್ಕೋಸ್ಕರ ನಾವು ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ. ಓಕೆ, ಮತ್ತು ಆಂಬುಲೆನ್ಸ್ ವ್ಯವಸ್ಥೆ, ಹಾಸ್ಪಿಟಲ್ ವ್ಯವಸ್ಥೆ ಇದೆ ನಮ್ಮ ಹತ್ರ. ಆಪರೇಷನ್ ಥಿಯೇಟರ್ ಇದೆ, ಲ್ಯಾಬ್ರೇಟರಿ ಇದೆ, ಎಕ್ಸ್ರೇ ಇದೆ. 24 ಗಂಟೆ ಕ್ಯಾಶುಯಾಲಿಟಿ ಮತ್ತು ಟ್ರೋಮಾ ಕೇರ್ ನಾವು ತಗೊಳ್ತೀವಿ. ನಮಗೆ ಇಲ್ಲಿ ಎಷ್ಟಾಗುತ್ತೆ ಟ್ರೀಟ್ಮೆಂಟ್ ಮಾಡಿ ನಮ್ಮ ಕಡೆ ಆಗಿಲ್ಲ ಅಂದರೆ ನಾವು ಬೇರೆ ಕಡೆ ರಿಫರ್ ಮಾಡ್ತೀವಿ. ಓಕೆ ಸರ್, ಐಕ್ಯ ಹಾಸ್ಪಿಟಲ್ ಅಂತ ಹೇಳ್ತಿದ್ರಿ, ಇದೇನಾ ಇದು? ಇಮಾಮ್ 1979ರಲ್ಲಿ ಇರಾನಲ್ಲಿ ರೆವಲ್ಯೂಷನ್ ಬಂತು. ರೆವಲ್ಯೂಷನ್ ಬಂದ ನಂತರ ಇರಾನ್ ಗೌರ್ಮೆಂಟ್ ಅವರು ಇಮಾಮ್ ಖುಮೇನಿ ಅವ್ರಿಗೆ ಸುಪ್ರೀಂ ಸರ್ವೋಚ್ಚ ಧರ್ಮಗುರು ಅಂತ ಮಾಡಿದ್ರು. ಅವರು 1989ರಲ್ಲಿ ತೀರೋದ್ರು. ಅವ್ರು ತೀರೋದ ಮೇಲೆ ಇವರು ಆಯತುಲ್ಲಾ ಖಾಮನಾಯಿ ಅವರಿಗೆ ಸರ್ವೋಚ್ಚ ಧರ್ಮಗುರು ಮಾಡಿದ್ದಾರೆ. ಆವಾಗಲಿಂದ
ಇದು ಸರ್ವೋಚ್ಚ ಧರ್ಮಗುರು ಇವರಿದ್ದರು. ನಾವಿಲ್ಲಿ ಅವರು ತೀರೋಗಿದ್ರಿಂದ ಅವ್ರಿಗೆ ಶ್ಲೋಕಾರ್ಚನೆ ಮಾಡ್ತಾ ಇದ್ದೀವಿ. ಇವರು ಆ ಟೈಮಲ್ಲಿ ಧರ್ಮಗುರು ಇದ್ದರು, ಅದಕ್ಕೋಸ್ಕರ ನಾವಿಲ್ಲಿ ಇವ್ರ ಹೆಸರು ಹಾಕಿದ್ದೀವಿ. ಓಕೆ ಓಕೆ. ನೆನೆ ಎಲ್ಲ ಕಂಪ್ಲೀಟ್ ಶೋಕಾಚರಣೆ ಇತ್ತು ಇಲ್ಲ? ಅಲ್ಲೆಲ್ಲ ಶೋಕಾಚರಣೆ ಇತ್ತು ನೆನ್ನೆ. ಅಲಿಪುರದಲ್ಲಿ ನೀವು ಎಷ್ಟು ವರ್ಷಗಳಿಂದ ಇದ್ದೀರಿ? ಇಲ್ಲೇ ಇರೋ ಇದು ನಮ್ಮ ತಾಯಿಯವರು. ನಾನು ಇಲ್ಲೇ ಬೆಳೆದಿದ್ದು. 1980ರಿಂದ ನಾನು ಇಲ್ಲೇ ಇದ್ದೀನಿ. 80ರಿಂದ ಇಲ್ಲೇ ಇದ್ದೀರಿ. ಓಕೆ. 80 ಇಲ್ಲೇ ಇದ್ರೆ 86ಅಲ್ಲಿ ಕಮ್ಮಿನಿಯವರು ಇಲ್ಲಿ ಬಂದಿದ್ರು. 89ನಲ್ಲಿ. ಓಕೆ. ನೋಡಿದ್ರಾ ಆಗ? ನಾವು ಚಿಕ್ಕ ಮಕ್ಕಳಿದ್ದು ನೋಡಿದ್ದೀವಿ. ಓಕೆ. ಎಷ್ಟು ಪ್ರಭಾವ ಬೀರಿದ್ದಾರೆ ನಿಮ್ಮ ಮೇಲೆ ಕಮ್ಮಿನಿಯವರು? ನಮಗೆ ನಮ್ಮ ಶಿಯಾ ಕಮ್ಯುನಿಟಿಗೆ ಧರ್ಮಗುರು ಅಂದರೆ ಖುಮೈನಿಯವರು ಹೋದ್ರು, ಅದಾಗ್ತಿರೋದ್ಮೇಲೆ ಖಮನೈನೇ ನಮಗೆ ಧರ್ಮಗುರು. ಅವ್ರ ಸಲಹೆನೇ ನಮಗೆ ಎಲ್ಲ ನಮ್ಮ ಶಿಯಾ ಕಮ್ಯುನಿಟಿಗೆ ಅವ್ರ ಸಲಹೆನೇ ಮುಖ್ಯ ನಮಗೆ. ಈಗ ಕಮೇನಿಯವರ ಹತ್ಯೆ ಆಗಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ನೀವು? ಇದ್ರಿಗೆ ನಮಗೆ ತುಂಬ ದುಃಖಾಚರಣೆ ಇದೆಲ್ಲ. ನಮಗೆ ತುಂಬ ದುಃಖವಾಯಿತು ಇದೆಲ್ಲ ಕೇಳಿ. ನಾವೆಲ್ಲ ಖಂಡನೆ ಮಾಡ್ತೀವಿ ಇವ್ರಿಗೆ ಹತ್ಯೆ ಮಾಡಿದ್ರದಕ್ಕೋಸ್ಕರ. ನಮಗೆ ಇದು ಧರ್ಮಗುರು ಆಗಿದ್ದರಿಂದ ನಮಗೆ ತುಂಬ ದುಃಖ ಆಗಿದೆ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಒನ್ ಸೆಕೆಂಡ್, ಥ್ಯಾಂಕ್ಸ್ ಸೊ ಮಚ್.